அப்படி ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯನ್ನ ಕಾಲವೇ ಉತ್ತರಿಸುತ್ತೆ. ಯಾರು ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನೋದಕ್ಕೆ ಕಾಲ ಉತ್ತರ ಕೊಡುತ್ತೆ. ಎಕ್ಸ್ನಲ್ಲಿ ಸ್ಫೋಟಕ ಪೋಸ್ಟ್ ಅನ್ನ ಮಾಡಿದ್ದಾರೆ ಈಗ ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಕೊನೆಯಲ್ಲಿ ಕಾಂಗ್ರೆಸ್ ಮುಖಕ್ಕೆ ಮೊಟ್ಟೆ ಬೀಳೋದಂತೂ ನಿಶ್ಚಿತ ಅಂತ ಹೇಳಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ಕುತೂಹಲ ಕೇಳಿಸ್ತಾ ಇದೆ ಈಗ ಬಿಎಲ್ ಸಂತೋಷ್ ಮಾರ್ಮಿಕ ಪೋಸ್ಟ್. ಹೀಗೆ ಒಂದು ಕಡೆ ವಿಜಯ್ ಕಾಂಗ್ರೆಸ್ನ ಬೆಂಬಲವನ್ನ ತಗೊಂಡಿದ್ದಾರೆ, ಮೈತ್ರಿ ಮಾಡ್ಕೊಳ್ತೀನಿ ಅಂತೇಳಿ ರೆಡಿ ಆಗಿದ್ದಾರೆ, ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಆದ್ರೆ ಮತ್ತೊಂದು ಕಡೆ ಇಲ್ಲಿ ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಈ ರೀತಿಯಾಗಿ ಪೋಸ್ಟ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ದಿಢೀರಾಗಿ ಎಕ್ಸ್ನಲ್ಲಿ ಸ್ಫೋಟಕ ಪೋಸ್ಟ್ ಅನ್ನ ಮಾಡಿರುವಂತದ್ದು ಮತ್ತಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈಗ ಎಕ್ಸ್ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ತಮಿಳುನಾಡು ಭಾಗದಲ್ಲಿ ಸರ್ಕಾರ ರಚನೆ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರಂತೆ. ಯಾರು ಸರ್ಕಾರವನ್ನ ರಚನೆ ಮಾಡ್ತಾರೆ, ಏನಾಗುತ್ತೆ ಅನ್ನೋದಕ್ಕೆ ಎಲ್ಲವೂ ಕೂಡ ಕಾಲವೇ ಉತ್ತರಿಸುತ್ತೆ. ಓನ್ಲಿ ಟೈಮ್ ವಿಲ್ ಟೆಲ್ ಹೂ ವಿಲ್ ಫಾರ್ಮ್ ದ ಗವರ್ಮೆಂಟ್ ಇನ್ ತಮಿಳುನಾಡು ಅಂತ ಹೇಳಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಬಿಎಲ್ ಸಂತೋಷ್. ಬಟ್ ಒನ್ ಥಿಂಗ್ ಈಸ್ ಫಾರ್ ಶೋರ್ ಅಂತ ಹೇಳಿ ಹಾಕಿದ್ದಾರೆ. ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿರುವಂತದ್ದು ಬಿಎಲ್ ಸಂತೋಷ್. ಈಗ ಮತ್ತಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಆಗತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ? ತಮಿಳುನಾಡಲ್ಲಿ ನಂಬರ್ ಗೇಮ್ ವಿಜಯ್ ಪರ ನಿಲ್ಲುವುದೇ ಕಮ್ಯುನಿಸ್ಟ್ ಪಾರ್ಟಿಗಳು. ವಿಸಿಕೆ ಎಡಪಕ್ಷಗಳ ಬಲ ಸಿಗೋ ವಿಶ್ವಾಸದಲ್ಲಿ ಈಗ ವಿಜಯ್ ಇದ್ದಾರೆ. ಟಿವಿಕೆಗೆ ಬೆಂಬಲ ವಿಚಾರವಾಗಿ ಸಿಪಿಐ ಮಹತ್ವದ ಸಭೆಯನ್ನ ಈಗಾಗಲೇ ಆಯೋಜನೆ ಮಾಡಿಕೊಂಡಿದೆ. ಸಿಪಿಐ ಕೇಂದ್ರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಕಳೆದ 2 ತಾಸುಗಳಿಂದ ಮಹತ್ವದ ಸಭೆ ನಡೀತಾ ಇದೆಯಂತೆ ಈ ಒಂದು ಕಚೇರಿಯಲ್ಲಿ. ಸಿಪಿಐ ನಾಯಕರ ಚರ್ಚೆ ನಾಳೆ ಅಂತಿಮವಾಗಿ ನಿರ್ಧಾರ ಮಾಡಿ ತಿಳಿಸ್ತೀವಿ ಅಂದ್ರೆ ಟಿವಿಕೆ ಪಕ್ಷಕ್ಕೆ ಇವರು ಬೆಂಬಲ ಸೂಚಿಸಿದ್ರೆ ಎಷ್ಟು ಸ್ಥಾನಗಳನ್ನ ಅಂದ್ರೆ ಎಷ್ಟು ಶಾಸಕರು ಇವ್ರ ಕಡೆಯಿಂದ ಬೆಂಬಲವನ್ನ ಸೂಚಿಸ್ತಾರೆ ಅನ್ನುವಂಥದ್ದು ನಾಳೆ ಫೈನಲ್ ಆಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಸಿಪಿಐ ನಾಯಕರು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 2 ಗಂಟೆಯಿಂದ ಈಗಾಗಲೇ ಮೀಟಿಂಗ್ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಕುತೂಹಲ ಹೆಚ್ಚಿಸ್ತಾ ಇದೆ ಎಡಪಕ್ಷಗಳ ಮೀಟಿಂಗ್. ಕಾರಣ ಏನು ಅಂತಂದ್ರೆ ಈಗ ವಿಜಯ್ಗೆ ಫೈನಲಿ ಉಳಿದಿರುವಂಥದ್ದು ಕೇವಲ ಎಡಪಕ್ಷಗಳು. ಹಾಗಾಗಿ ಎಡಪಕ್ಷಗಳು ಈಗ ಏನ್ ಮಾಡುತ್ತೆ? ಎಡಪಕ್ಷಗಳು ಏನಾದರೂ ವಿಜಯ್ಗೆ ಬೆಂಬಲಿಸಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಸಿಎಂ ರೇಸಲ್ಲಿ ಅಥವಾ ಈ ಒಂದು ಗೇಮ್ ಅಲ್ಲಿ ವಿಜಯ್ ಗೆದ್ದೇ ಗೆಲ್ತಾರೆ ಅಂತಂದ್ರೆ ಸಿಎಂ ಆಗೇ ಆಗ್ತಾರೆ. ಹಾಗಾಗಿ ಈಗ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಎಡಪಕ್ಷಗಳ ಮೇಲೆ. ಎಡಪಕ್ಷಗಳೇ ಬಹುಶಃ ಅವರಿಗೆ ಸಾಥ್ ಕೊಡ್ಬೋದು ಅಂತೇಳಿ. ಹಾಗಾಗಿ ಆ ಒಂದು ಕಚೇರಿಯಲ್ಲೇ ಕೂತ್ಕೊಂಡು ಗಂಟೆಗಟ್ಟಲೆ ಮೀಟಿಂಗ್ ಮಾಡ್ತಿದ್ದಾರೆ. ಇವತ್ತು 3 ಗಂಟೆವರೆಗೂ ಈ ಒಂದು ಮೀಟಿಂಗ್ ನಡೆಯುತ್ತೆ. ಇನ್ನು ನಿರ್ಧಾರ ಪ್ರಕಟಿಸಲು ತಿರುಮಾವಳನ್ ಮೀನಾಮೇಷವನ್ನ ಎಣಿಸ್ತಾ ಇದೆ. ಇಂದು ಸಂಜೆ ಸಭೆ, ನಾಳೆ ನಿರ್ಧಾರ ಘೋಷಣೆ ಅಂತ ಈಗಾಗಲೇ ವಿಸಿಕೆ ಹೇಳಿದೆ. ವಿಜಯ್ಗೆ ಮತ್ತೆ ಶಾಕ್ ಕೊಟ್ಟಿರುವಂತದ್ದು ವಿಸಿಕೆ ಅಧ್ಯಕ್ಷ ತಿರುಮಾವಳನ್. ಇಂದು ಸಂಜೆ 5 ಗಂಟೆಗೆ ಪಕ್ಷದ ಪ್ರಮುಖರ ಸಭೆ ನಡೆಸ್ತೀವಿ, ಝೂಮ್ ಮೂಲಕ ಸಭೆ ನಡೆಸಿ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೀವಿ, ಸಭೆ ಬಳಿಕ ನಾಳೆ ಬೆಳಿಗ್ಗೆ ನಮ್ಮ ನಿರ್ಧಾರವನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ.